ಮೇಲಿನ ತಾಲೂಕುಗಳ ಅಭಿವೃದ್ಧಿ ದೃಷ್ಟಿಯಿಂದ ಘಟ್ಟದ ಮೇಲಿನ ತಾಲೂಕುಗಳ ಕೇಂದ್ರ ಪ್ರದೇಶದಲ್ಲಿ ಜಿಲ್ಲೆಯಾಗುವುದು ಅನಿವಾರ್ಯ. ಹಾಗಾಗಿ ಹೋರಾಟ ಅನಿವಾರ್ಯವಿದೆ. ಇದಕ್ಕಾಗಿ ನಾವು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಪ್ರತಿ ಮನೆಗೆ ತೆರಳಿ ಸಹಿ ಸಂಗ್ರಹಿಸಿ ಜನ ಅಭಿಪ್ರಾಯ ಸಂಗ್ರಹಿಸುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದೇವೆ. ಸಿದ್ದಾಪುರದ ಹೇರೂರಿನ ಶ್ರೀ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಏಪ್ರಿಲ್ 6 ರಾಮನವಮಿಯಂದು ಸಂಜೆ 4ಕ್ಕೆ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು. 20 ದಿನ ಒಂದು ಪಂಚಾಯತ್ನಲ್ಲಿ ಅಭಿಯಾನ ನಡೆಯಲಿದೆ ಹಾಗೂ 26ರಂದು ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭ ಹೇರೂರಿನಲ್ಲಿಯೇ ನಡೆಯಲಿದೆ ಎಂದು ಕದಂಬ ಕನ್ನಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ತಿಳಿಸಿದರು. ಅವರು ಬುಧವಾರ ಸಿದ್ದಾಪುರದ ಬಾಲಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜನರ ಒಮ್ಮತದ ಅಭಿಪ್ರಾಯವಿದ್ದಾಗ ಮುಖ್ಯಮಂತ್ರಿಗಳು ಕೇಳಬೇಕು, ಶಾಸಕರು ಕೇಳಬೇಕು, ಸಚಿವರು ಕೇಳಬೇಕು, ಜಿಲ್ಲೆಯಾಗಬೇಕು ಎನ್ನುವ ಅಭಿಪ್ರಾಯ ಪ್ರತಿಯೊಬ್ಬರಲ್ಲಿಯೂ ಇದೆ. ಹಾಗಾಗಿ ಈ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಂದರು. ಎಲ್ಲರಿಗೂ ನಮಸ್ಕಾರ. ಸುಮಾರು 35 ವರ್ಷಗಳಿಂದ ಘಟ್ಟದ ಮೇಲಿನ ತಾಲೂಕುಗಳಿಗೆ ಪ್ರತ್ಯೇಕ ಜಿಲ್ಲೆ ಬೇಕು ಅನ್ನುವಂಥ ಕೂಗು ಬಲವಾಗಿದೆ. ಒಬ್ಬ ರೈತ ಶಿರಸಿಯಿಂದ ಕಾರವಾರಕ್ಕೆ ಹೋಗಬೇಕು ಅಂತಂದರೆ ಹೋಗಲಿಕ್ಕೆ ಮಧ್ಯಾಹ್ನ 3 ಗಂಟೆ ಆದರೆ ಇವತ್ತಿಲ್ಲ ನೀವು ನಾಳೆ ಬನ್ನಿ ಅಂತಂದರೆ ಅಲ್ಲೊಬ್ಬ ರೈತ ಇರಲಿಕ್ಕೂ ಕೂಡ ಸಾಧ್ಯ ಇಲ್ಲ, ವಾಪಸ್ ಬರೋದು ಕೂಡ ಕಷ್ಟ ಆಗುತ್ತೆ. ಒಂದು ಆಯುಷ್ಮಾನ್ ಕಾರ್ಡಿನ ರೆಫರಲ್ ಇರಬೇಕು ಅಂದರೂ ಕೂಡ ಕಾರವಾರಕ್ಕೆ ಹೋಗಬೇಕು. ಒಂದು ಗನ್ ಲೈಸೆನ್ಸ್ ಇರಲಿ, ಒಂದು ಜಿಲ್ಲಾಧಿಕಾರಿ ಕಚೇರಿಯ ಕೆಲಸ ಇರಲಿ, SP ಆಫೀಸ್ ಕೆಲಸ ಇರಲಿ, ಈ ಎಲ್ಲದಕ್ಕೂ ಕೂಡ ನಾವು ಕಾರವಾರಕ್ಕೆ ಹೋಗುವಂಥದ್ದು ಅನಿವಾರ್ಯ ಆಗಿದೆ. ಅದಕ್ಕೆ ಘಟ್ಟದ ಮೇಲಿನ ತಾಲೂಕುಗಳು ಸರ್ಕಾರದ ನಿಜಕ್ಕೂ ಕೂಡ ನೀತಿ ಏನಪ್ಪ ಅಂದರೆ ಒಂದು ಊರಿನಿಂದ 80 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಜಿಲ್ಲಾ ಕೇಂದ್ರ ಇರಬಾರ್ದು ಅಂತೇಳಿ. ಬಹುಶಃ ನಮಗೆ ಈ ಜಿಲ್ಲಾ ಕೇಂದ್ರ ಅಂತ ಏನಿದೆ ಸುಮಾರು 130-140 ಕಿಲೋಮೀಟರ್ ಆಗುತ್ತೆ ನಮ್ಮ ಎಂಡಿಂದ. ಇದು ಸರಿದೂಗಿಸ್ಬೇಕು ಅಂತಂದರೆ ಘಟ್ಟದ ಮೇಲೆ ಪ್ರತ್ಯೇಕವಾದಂತಹ ಜಿಲ್ಲೆ ಅನ್ನುವಂಥದ್ದು ನಮಗೆ ಅನಿವಾರ್ಯ ಆಗಿದೆ. ಇದು ಈಗಾಗಲೇ ಯಲ್ಲಾಪುರದವರ ಮೊದಲು ಯಲ್ಲಾಪುರದಲ್ಲಿ ಒಂದಷ್ಟು ಡಿಫರೆನ್ಸ್ ಇತ್ತು, ಅದನ್ನು ಕೂಡ ಸರಿ ಮಾಡಿ ಯಲ್ಲಾಪುರ, ಶಿರಸಿ, ಸಿದ್ದಾಪುರ, ಮುಂಡಗೋಡು ಈ 4 ತಾಲೂಕುಗಳು ಕೂಡ ನಾವು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಮುಂಡಗೋಡಲ್ಲೂ ಕೂಡ ಕಾರ್ಯಕ್ರಮಗಳಾಗಿದೆ, ಸಭೆಗಳಾಗಿದೆ, ಮತ್ತು ಇನ್ನು ದೊಡ್ಡ ಹೋರಾಟ ಮುಂಡಗೋಡು ಕೂಡ ಬಾಕಿ ಇದೆ. ಯಲ್ಲಾಪುರದಲ್ಲೂ ಕೂಡ ಈಗಾಗಲೇ ಸಭೆ ಮಾಡಿದ್ದೇವೆ, ಅಲ್ಲೂ ಕೂಡ ಹೋರಾಟ ನಾವು ಮಾಡ್ತಾ ಇದ್ದೇವೆ. ಶಿರಸಿಲಾಗಿದೆ, ಬನವಾಸಿಲಾಗಿದೆ, ಸಿದ್ದಾಪುರದ ಹಿಂದೆ ಹಲವಾರು ಪ್ರತಿಭಟನೆಗಳು ಆಗಿದೆ. ಈಗ ನಾವು ಅದನ್ನು ಕೈಗೆತ್ತಿಕೊಂಡಿದ್ದೇವೆ. ತಮಗೆ ಗೊತ್ತಿದ್ದ ಹಾಗೆ ನಮ್ಮ ಶಕ್ತಿ ಇರುವಂಥದ್ದೇ ಹಳ್ಳಿಗಳಲ್ಲಿ. ಇಷ್ಟು ವರ್ಷಗಳ ಕಾಲ ಏನಾಗಿದೆ ಅಂತಂದರೆ ಸಿಟಿ ಕೇಂದ್ರೀಕೃತವಾಗಿ ಅದು ಹೋರಾಟ ಆಗಿದೆ. ಸಿಟಿ ಅನ್ನುವಂಥದ್ದು ಮುಕುಟಪ್ರಾಯ ಆದರೆ ನಿಜಕ್ಕೂ ಕೂಡ ಫೌಂಡೇಶನ್ ಇರುವಂಥದ್ದು ಅದು ಹಳ್ಳಿಯಲ್ಲಿ. ನಾವು ಫೌಂಡೇಶನ್ ಸ್ಟ್ರಾಂಗ್ ಆಗ್ತೇವೋ ಅಷ್ಟು ಬಿಲ್ಡಿಂಗು ಸದೃಢವಾಗಿರುತ್ತೆ. ಆದ್ದರಿಂದ ಹಳ್ಳಿಯಲ್ಲಿ ನಾವು ಜಾಗ್ರತೆ ಮಾಡಬೇಕು ಅಂತ ಹೇಳಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಕೂಡ ನಾವು ಫೌಂಡೇಶನ್ ಆಗ್ತಾ ಇದ್ದೇವೆ. ಯಾವ ರೀತಿ ಅಂತಂದರೆ ಪ್ರತಿ ಮನೆಗೆ ನಾವು ನಮ್ಮ ಕಾರ್ಯಕರ್ತರು ಹೋಗಿ ಕರಪತ್ರವನ್ನು ಕೊಡುವಂಥದ್ದು. ಎರಡನೇದು, ಪ್ರತಿ ಮನೆಯಿಂದ ಸಹಿ ಸಂಗ್ರಹಣೆ ಮಾಡುವಂಥದ್ದು. ಪ್ರತಿ ಮನೆ, ಇದು ಪಕ್ಷಾತೀತವಾದ ಹೋರಾಟ, ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಸಂಪೂರ್ಣವಾದಂತಹ ಜಿಲ್ಲೆಯ ಜನರ ಅಸ್ಮಿತೆ ಹೋರಾಟ ಅಂತ ಹೇಳಿ ಇಚ್ಛೆ ಪಡ್ತೇವೆ. ಆ ರೀತಿಯಲ್ಲಿ ನಾವು ಈಗ ಹೋರಾಟ ಮಾಡ್ತಾ ಇದ್ದೇವೆ. ತಾವು ಇನ್ನೂ ಒಂದು ವಿಷಯ ಗೊತ್ತಿರ್ಬೋದು, ನಾ ಹಿಂದೆ ಶಿರಸಿಯಿಂದ ಕಾರವಾರ ತನಕ ಪಾದಯಾತ್ರೆ ಮಾಡಿ ಮತ್ತೆ ಬೆಳಗಾವಿ ಅಧಿವೇಶನಕ್ಕೂ ಕೂಡ ಹೋರಾಟ ಮಾಡಿದೆ. ಆಗ ಸರ್ಕಾರ ಹೇಳಿತು, ಜಿಲ್ಲೆಗೆ ಒಂದೇ ಮೆಡಿಕಲ್ ಕಾಲೇಜು, ಅದು ನಿಮ್ಮ ಕಾರವಾರದಲ್ಲಿದೆ. ನಾವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಕೇಳಿದೆ. ಅದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಗಾಗಲೇ ನಾವು ಮೆಡಿಕಲ್ ಕಾಲೇಜ್ ಜಾಗದಲ್ಲಿ ಮಾಡ್ತಾ ಇದ್ದೇವೆ, ಅದು ನಿಮ್ಮ ಕಾರವಾರದಲ್ಲಿದೆ. ಈಗ ಏನಾಗಿದೆ ಅಂದರೆ ಹೈವೇ ಕಾರವಾರ, ಸಮುದ್ರ ತೀರ ಕಾರವಾರ, ಆಮೇಲೆ ವಿಮಾನ ನಿಲ್ದಾಣ ಅಂಕೋಲ, ಆಮೇಲೆ ಇಂಜಿನಿಯರಿಂಗ್ ಕಾಲೇಜು ಅಲ್ಲೇ ಕಾರವಾರ, ಮೆಡಿಕಲ್ ಕಾಲೇಜು ಅಲ್ಲೇ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲೇ, ಎಲ್ಲವೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಇದೆ, ಬರ್ತಾ ಇದೆ. ಏನಿದೆ ಅಂತ ಹೇಳಿದ್ರೆ ಅದು ಕಾರವಾರ ಅಂಕೋಲ ಕೇಂದ್ರಿತವಾಗಿದೆ. ನಮ್ಮ ಹತ್ರ ಏನಿದೆ? ಏನೂ ಇಲ್ಲ.
ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ, ಯಾವುದೇ ಪರಿಶಿಷ್ಟ ವಿದ್ಯಾಸಂಸ್ಥೆಗಳನ್ನು ಸರ್ಕಾರ ಮಾಡ್ತಾ ಇಲ್ಲ. ಎಲ್ಲ ಯೋಜನೆ ಕೂಡ ಹಣ ಕೂಡ ನಮ್ಮ ಏನು ಜಿಲ್ಲೆಗೆ ಬರುವಂಥ ಹಣಗಳೆಲ್ಲೂ ಕೂಡ ಆ ಭಾಗದಲ್ಲಿ ಜಾಸ್ತಿ ಅದು ಖರ್ಚಾಗ್ತಾ ಇದೆ. ಇದು ಸರಿಯಾದ ಸಾಮಾಜಿಕ ನ್ಯಾಯ ಅಲ್ಲ. ಅದಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡಬೇಕು ಅಂತ ಕೈ ಎತ್ತಿಕೊಂಡಿದ್ದೇವೆ. ಈಗ ಹೇರೂರು ಪ್ರಪ್ರಥಮವಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ, ಆಗಲೇ ಹೇಳಿದಾಗೆ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ನಾವು ಶುರು ಮಾಡ್ತಾ ಇದ್ದೇವೆ. ಪ್ರತಿ ಪಂಚಾಯಿತಿ ಮಟ್ಟ ಅಂತಂದರೆ ಈಗ ಮೊದಲನೇದಾಗಿ ಹೇರೂರು ಪ್ರಾರಂಭ ಮಾಡ್ಕೊಳ್ತಾ ಇದೆ. ಹೇರೂರು ಸಿದ್ಧಿವಿನಾಯಕ ಸನ್ನಿಧಾನದಲ್ಲಿ ಈಗ ನಾಡಿದ್ದು 6ನೇ ತಾರೀಕು ಶ್ರೀರಾಮ ಲಿಂಗೇಶ್ವರ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಜೆ 4 ಗಂಟೆಗೆ ಚಾಲನೆ ಕೊಡ್ತಾ ಇದ್ದೇವೆ. ಶ್ರೀರಾಮನವಮಿ ಬಹಳ ಪುಣ್ಯ ದಿವಸ. ರಾಮಲಿಂಗೇಶ್ವರ ದೇವಸ್ಥಾನ ಹೇರೂರು ಅಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ. ಅಲ್ಲಿ ನಮ್ಮ ಕಾರ್ಯಕರ್ತರು ಅವತ್ತಿನಿಂದ 20 ದಿವಸಗಳ ಕಾಲ ಪ್ರತಿ ಮನೆಗೆ ಹೋಗಿ ಕರಪತ್ರ ಕೊಟ್ಟು ಸಹಿ ಸಂಗ್ರಹಣೆ ಮಾಡ್ತಾರೆ. ಎಂಎಂ ಭಟ್ ಕಾರೇಕೊಪ್ಪ ಮಾತನಾಡಿ, ಆಡಳಿತಾತ್ಮಕವಾಗಿ, ವ್ಯಾವಹಾರಿಕವಾಗಿ, ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಘಟ್ಟದ ಮೇಲಿನ ತಾಲೂಕುಗಳು ಸೇರಿ ಒಂದು ಜಿಲ್ಲೆಯಾಗುವುದು ಅನಿವಾರ್ಯವಾಗಿದೆ. ಭಾವನಾತ್ಮಕವಾಗಿ ಅಖಂಡ ಉತ್ತರ ಕನ್ನಡ ನಮ್ಮದಾಗಿದ್ದರೂ ಆಡಳಿತಾತ್ಮಕವಾಗಿ ವಿಭಜನೆ ಅನಿವಾರ್ಯವಾಗಿದೆ ಎಂದರು. ಇವತ್ತೆಲ್ಲ ನಾಳೆ ಕಾರವಾರವನ್ನು ಡಿಫೆನ್ಸಿಗೆ ಸಂಪೂರ್ಣವಾಗಿ ವಹಿಸಿಕೊಡಲೇಬೇಕಾಗ್ತದೆ. ಯಾಕೆಂದರೆ ನೀವು ಆಗಾಗ ಡಿಫೆನ್ಸ್ನವರಿಗೆ ಸಿವಿಲ್ ಕಾನ್ಫ್ಲಿಕ್ಟ್ಗಳು ಹೇಗೆ ನಾಗರಿಕರಿಗೆ ಮತ್ತು ಜಂಗಲ್ ಅನಿಮಲ್ಸ್ಗೆ ಕಾನ್ಫ್ಲಿಕ್ಟ್ ಬರ್ತಾ ಇದ್ದೋ ಆ ರೀತಿ ಬರ್ತಾ ಇದೆ. ಮತ್ತು ಡಿಫೆನ್ಸ್ನವರಿಗೆ ಇಡೀ ಕಾರವಾರ ಅಕ್ವೈರ್ ಮಾಡೋದು ಕೆಲವೊಟ್ಟಿಗೆ ಅನಿವಾರ್ಯವೂ ಕೂಡ ಇದೆ. ಕಬಿ ಅಂತ ಒಂದು ಗೌರ್ಮೆಂಟಿನ ಒಂದು ಸ್ಕೀಮ್ ಬಂತು, ಕರ್ನಾಟಕ ಗ್ರೀನ್ ಹೆಲ್ತ್ ಇನಿಷಿಯೇಟಿವ್ ಅಂತ. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರ ತೆಗೆದುಕೊಂಡಂಥ ಆರೋಗ್ಯ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮದಲ್ಲಿ ಕಬಿ ಇಸ್ ದಿ ಬೆಸ್ಟ್ ಪ್ರೋಗ್ರಾಮ್. ಆದರೆ ದುರ್ದೈವ ಕಾರವಾರಕ್ಕೆ ತಗೊಂಡೋಗಿರೋದಲ್ಲ. ಅಲ್ಲಿ ಯಾವೊಬ್ಬರು ಬ್ರೇನ್ ಪ್ರಾಬ್ಲಮ್ ಇರ್ತದೆ, ನರ್ವ್ ಪ್ರಾಬ್ಲಮ್ ಇರ್ತದೆ, ಕಾಲು ನೋವು ಇರ್ತದೆ, ತಲೆದಿರುತ್ತದೆ, ತಲೆನೋವು ಬರ್ತದೆ. ಇಷ್ಟು ಅತ್ಯುತ್ತಮ ಯೋಜನೆಗಳನ್ನು ಅಟ್ಲೀಸ್ಟ್ ಕುಟ್ಟಕ್ಕೆ ಯಾಕೆ ಕೊಡಬಾರ್ದು, ಹೊನ್ನಾವರಕ್ಕೆ ಯಾಕೆ ಕೊಡಬಾರ್ದು, ಸಿದ್ದಾಪುರಕ್ಕೆ ಯಾಕೆ ಕೊಡಬಾರ್ದು? ಮಧ್ಯದಲ್ಲಿದ್ದರೆ ಎಲ್ಲರೂ ಬಂದು ಆ ಪ್ರಯೋಜನ ತಗೊಳ್ತಿದ್ರು. ಅಂದರೆ ಎರಡನೇದು, ನಾವು ಸಮಗ್ರವಾಗಿ ಆಲೋಚನೆ ಮಾಡಿದಾಗ ನಮ್ಮ ಜಿಲ್ಲೆ ಡೆವಲಪ್ಮೆಂಟು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಪ್ರತಿಯೊಂದಕ್ಕೂ ಸಣ್ಣ ಮೂಮೆಂಟ್ ಆಗ್ತದೆ, ಅಲ್ಲಿ ನಿಂತ್ಕೊಡ್ತದೆ. ಈ ಹುಡುಗರು ಈ ನಮ್ಮ ಮನೆಯನ್ನು ಬಿಟ್ಟು ಬೆಂಗಳೂರಿಗೆ ಹೋಗುತ್ತೆ, ಪುಣಕ್ಕೆ ಹೋಗುತ್ತೆ, ಅಮೇರಿಕಕ್ಕೆ ಹೋಗುತ್ತೆ, ಏನು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ? ಆತ್ಮವಿಮರ್ಶೆ ಮಾಡಿಕೊಂಡಾಗ ದ ಅಲ್ಟಿಮೇಟ್ ಏಮ್ ಆಫ್ ಲೈಫ್ ಈಸ್ ಅರ್ನಿಂಗ್ ಮನಿ, ನೋ ಡೌಟ್. ಎಲ್ಲ ಭಾವನೆಗಳು ಎಲ್ಲ ಬದುಕನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ವ್ಯಾವಹಾರಿಕವಾಗಿ, ಆಡಳಿತಾತ್ಮಕವಾಗಿ ನಾವು ನಮ್ಮ ಘಟ್ಟದ ಮೇಲಿನ ಜಿಲ್ಲೆ ಆಗತಕ್ಕಂಥದ್ದು ಅನಿವಾರ್ಯ. ನಾವು ಭಾವನಾತ್ಮಕವಾಗಿ ಗೋಕರ್ಣ ನಮ್ಮದು, ಮನಗುಳಿ ನಮ್ಮದು, ಇಡಗುಂಜಿ ನಮ್ಮದು, ಕಾರವಾರದ ಸುಂದರ ಕಡಲ ತೀರ ನಮ್ಮದು. ಆದ್ದರಿಂದ ದಯಮಾಡಿ ಮಾಧ್ಯಮ ಸ್ನೇಹಿತರು ನಮ್ಮ ಮಟ್ಟಿಗೆ ನೀವು ನಾನು 35 ವರ್ಷದಿಂದ ಒಂದು ಸಣ್ಣ ಪ್ರಮಾಣದಲ್ಲಿ ಈ ಹೋರಾಟದಲ್ಲಿದ್ದಾರೆ. ಆ್ಯಕ್ಚುಲಿ ಆಗಬೇಕಂದ್ರೆ ವಿ ಮಸ್ಟ್ ಕನ್ವೆ ಅವರು ಕಂಗ್ರ್ಯಾಚುಲೇಷನ್ ಟು ಮೀಡಿಯಾ ಪೀಪಲ್ಸ್. ಯಾಕೆ ನೀವು ನಮಗಿಂತಲೂ ಜವಾಬ್ದಾರಿಯಿಂದ ಸಹಕಾರ ನೀಡ್ತಾರೆ, ನಮಗಿಂತಲೂ ಜವಾಬ್ದಾರಿ. ಹೋರಾಟ ಸಮಿತಿಯ ಪ್ರಮುಖರಾದ ವಿ.ಎಂ. ಭಟ್ ಮಾತನಾಡಿ, ಭವಿಷ್ಯತ್ತಿನ ದೃಷ್ಟಿಕೋನವನ್ನಿಟ್ಟುಕೊಂಡು ಯೋಚನೆ ಮಾಡಿದರೆ ಘಟ್ಟದ ಮೇಲಿನ ತಾಲೂಕುಗಳನ್ನೆಲ್ಲ ಸೇರಿ ಕದಂಬ ಕನ್ನಡ ಜಿಲ್ಲೆ ರಚನೆ ಮಾಡುವುದು ಅತ್ಯಂತ ಅವಶ್ಯಕ. ಉದ್ಯೋಗಾವಕಾಶವನ್ನರಸಿ ಎಲ್ಲರೂ ಬೆಂಗಳೂರಿಗೆ ತೆರಳುತ್ತಿದ್ದಾರೆ. ಆದರೆ ಪ್ರತ್ಯೇಕ ಜಿಲ್ಲಾ ರಚನೆಯಿಂದ ಸಾಕಷ್ಟು ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ. ಯುವ ಪೀಳಿಗೆಯ ಬೆಂಗಳೂರು ವಲಸೆಯನ್ನು ತಪ್ಪಿಸಲು ಪರ್ಯಾಯ ದಾರಿ ಎಂದರೆ ಅದು ಈ ಪ್ರತ್ಯೇಕ ಜಿಲ್ಲೆ ರಚನೆಯೇ ಆಗಿದೆ. ಪ್ರತ್ಯೇಕ ಜಿಲ್ಲಾ ಹೋರಾಟ ಕೇವಲ ಕೆಲ ಜನರಿಗಷ್ಟೇ ಸೀಮಿತವಾಗಬಾರದು. ಜನರೆಲ್ಲರೂ ಈ ಕುರಿತು ಯೋಚಿಸಬೇಕಿದೆ. ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಪ್ರತ್ಯೇಕ ಜಿಲ್ಲಾ ಹೋರಾಟ ಹಾಗೂ ಪ್ರತ್ಯೇಕ ಜಿಲ್ಲೆಯ ರಚನೆ ಆಗಲೇಬೇಕಿದೆ ಎಂದರು. ಇಲ್ಲೂ ಕೂಡ ಅಭಿವೃದ್ಧಿ ಸಿದ್ದಾಪುರದಲ್ಲಾಗಬೇಕು, ಯಲ್ಲಾಪುರದಲ್ಲಾಗಬೇಕು, ಸಿರ್ಸಿಲಾಗಬೇಕು, ಇಲ್ಲೇ ಸುತ್ತಮುತ್ತ ಎಲ್ಲವೂ ಡೆವಲಪ್ ಆಗಬೇಕು. ಬಿಟ್ಟರೆ ಯಾವುದೋ ಒಂದು ಜಿಲ್ಲೆಯಲ್ಲಿ ಕಾನ್ಸಂಟ್ರೇಟ್ ಒಂದೇ ಕಡೆ ಮಾಡ್ತಾ ಹೋಗ್ಬಿಟ್ರೆ ಹಾಗೆ ಬೆಂಗಳೂರು ಅಷ್ಟೇ ಡೆವಲಪ್ ಆಗಿ ಇಡೀ ಕರ್ನಾಟಕ ಅನಾಥ ಆಯಿತು. ಹಾಗೆ ಇದು ಕಾರವಾರ ಅಷ್ಟೇ ಡೆವಲಪ್ ಆಗಿ ನಮ್ಮ ಇಡೀ ಜಿಲ್ಲೆ ಬರೇ ಇದು ಘಟ್ಟದ ಮೇಲಂತಲ್ಲ, ಇದು ಘಟ್ಟದ ಕೆಳಗೂ ಉತ್ತರ ತಾಲೂಕು ಅನಾಥವೇ. ಇವತ್ತಿಗೂ ಭಟ್ಕಳದವರಿಗೆ ಇವರಿಗೆ ಎಲ್ಲ ಅವರು ದಕ್ಷಿಣ ಕನ್ನಡಕ್ಕೆ ಉಡುಪಿಗೆ ಮಂಗಳೂರಿಗೆ ಹೋಗ್ತಾರೆ ಬಿಟ್ಟರೆ ಅವ್ರು ಯಾವ ತಾಲೂಕು ಹೋಗುದಿಲ್ಲ. ಕಾರವಾರದ ಎಲ್ಲ ಫೆಸಿಲಿಟೀಸ್ ಇದ್ರೂ ಕೂಡ ಅದು ಯಾರಿಗೂ ಇಲ್ಲ, ಅದು ಯಾರಿಗೂ ಇದ್ರೂ ಪರವಾಗಿಲ್ಲ, ಅದು ಯಾರಿಗೂ ಉಪಯೋಗನೇ ಆಗ್ತಾ ಇಲ್ಲ. ಹಾಗಾಗಿ ನಾವು ಇದನ್ನ ಜನರಲ್ಲಿ ಸಾರ್ವಜನಿಕರಲ್ಲಿ ನಿಮ್ಮ ಮೂಲಕವಾಗಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಇದು ಇನ್ನಷ್ಟು ಹಳ್ಳಿಗಳಲ್ಲಿ ಇನ್ನಷ್ಟು ಒಳ್ಳೆಯದೇ. ಈ ಸಂದರ್ಭದಲ್ಲಿ ಕೃಷ್ಣಮೂರ್ತಿ ನಾಯ್ಕ್ ಐಸೂರ್, ಕಮಲಾಕರ್ ನಾಯ್ಕ್ ಹೇರೂರು, ಜಿಎಸ್ ಹೆಗಡೆ ಉಪಸ್ಥಿತರಿದ್ದರು.
ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.